ಮಾನ್ಯ ಪದವಿ ಕೃಷ್ಣ ರೆಡ್ಡಿ ಅವರೇ, ಮಾನ್ಯ ಉಪೇಂದ್ರ ಅವರೇ, ನಿಮಗೊಂದು ಸಲಹೆ ಅಥವಾ ರಿಕ್ವೆಸ್ಟ್ ಅಂತಾದರೂ ತಗೊಳ್ಳಿ. ಜನ ಈಗ ಕಾಂಗ್ರೆಸ್, BJP, JDS ಎಲ್ಲರೂ ನೋಡಿದ್ದಾರೆ. ಇವತ್ತಿನ ರೈತರ ಸಮಸ್ಯೆಗಳು ತುಂಬ ಇದ್ದಾವೆ. ಅದು KEDBಯಿಂದ ಇರ್ಬೋದು, ಅಥವಾ BDAಯಿಂದ ಇರ್ಬೋದು, ಅಥವಾ ರಸಗೊಬ್ಬರ ಇರ್ಬೋದು, ಅಥವಾ ಮಳೆ ಬರದೆ ನೀರಿನ ಭಾವ ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗದೇ ಇರ್ಬೋದು, ತುಂಗಭದ್ರಾ ಮೇಲ್ದಂಡೆ ಇರ್ಬೋದು. ಅನೇಕ ಸಮಸ್ಯೆಗಳಿದೆ ರೈತರದ್ದು. ಯಾಕೆಂದರೆ ರೈತರದ್ದು ಸಮಸ್ಯೆಗಳನ್ನ ಕೇಳೋವಂಥ ರೈತ ಸಂಘಗಳು ಇವತ್ತು ಹೊರಟೋಗಿದೆ. ರೈತರ ಶಾಲಾ ಕಂಡು ಹೋದಂಥ ಪುಟ್ಟಣ್ಣಯ್ಯವರ ಮಗ ವಿಧಾನಸಭೆಯಲ್ಲಿ ಮಾತಾಡೋದೇ ಕಡಿಮೆ. ಏಕೆಂದರೆ ರೈತ ಸಮಸ್ಯೆಗಳ ಬಗ್ಗೆ, ಅವ್ರ ಕ್ಷೇತ್ರದ ಬಗ್ಗೆ ಅವ್ರು ಮಾತಾಡ್ತಾರೆ. ಕೆಲ ರೈತ ಸಂಘಗಳು ಸಹ ಪ್ರಾಂತೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಕೆಲಸ ಮಾಡ್ತವೆ. ಸಮಗ್ರವಾಗಿ ಯಾವುದೇ ರೈತ ಸಂಘಗಳು ಕರ್ನಾಟಕಾದ್ಯಂತ ಸಮಗ್ರವಾಗಿ ಸಮಸ್ಯೆಗಳನ್ನ ಆಲಿಸಿ ಕೆಲಸ ಮಾಡ್ತಾಯಿಲ್ಲ. ಬುದ್ಧಿಜೀವಿಗಳು ಸಹ ಕೆಲವೊಂದು ಸರ್ಕಾರಗಳಲ್ಲಿ ಫಲಾನುಭವಿಗಳು, ಆದ್ದರಿಂದ ಅವರು ಮಾತಾಡಲ್ಲ. ದಯವಿಟ್ಟು ನೀವು ಹೊಸದಾಗಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಇರೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋಗಳು ಅಪ್ಡೇಟ್ ಆಗಲಿ ಅಥವಾ ನಿಮ್ಮ ಕಾರ್ಯಕರ್ತರ ಇದಾಗಲಿ ನಾವು ನೋಡ್ತಾ ಇರ್ತೀವಿ. ಒಬ್ಬ ಸಾಮಾನ್ಯ ವೋಟ್ರಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಬನ್ನಿ ಚರ್ಚೆಗಳನ್ನು ಹುಟ್ಟಾಕಿ, ಚರ್ಚಾಕೂಟಗಳನ್ನ ಸೇರಿಸಿ, ತಜ್ಞರನ್ನು ಸೇರಿಸಿ ಏನು ಮಾಡ್ಬೋದು, ಈ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಬೋದು ಅಂತ ನೀವು ಸರ್ಕಾರಕ್ಕೆ ಚಾಟಿ ಬೀಸಿ. ನೀವೇನೋ ಒಂದು ಹೋರಾಟ ಮಾಡ್ತೀವಿ, ಒಂದು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಯಾರೋ ಅಧಿಕಾರಿ ಮೇಲೆ ಲಂಚ ತಗೊಂಡ ಅಂತ ಗಲಾಟೆ ಮಾಡ್ತೀವಿ, ಅದರಿಂದ ಸಮಸ್ಯೆ ಸಾಲ್ವ್ ಆಗಲ್ಲ. ಸಮಸ್ಯೆನ ರೂಟಿಂದ ತೆಗಿಬೇಕು. ಜನಗಳಿಗೆ ಎಜುಕೇಟ್ ಮಾಡಿ. ನೀವು ದುಡ್ಡು ತಗೊಂಡು ಓಟ್ ಹಾಕೋದ್ರಿಂದ ಎಂತೆಂಥ ಅನಾಹುತಗಳಾಗುತ್ತೆ ಎಕ್ಸ್ಪ್ಲೈನ್ ಮಾಡಿ. ಜನಗಳ ಮಧ್ಯೆ ಹೋಗಿ. ಇವತ್ತು ಹಳ್ಳಿ ಜನ ಭಾಳ ಮುಗ್ಧರು. ಅವರು ಬಹುಬೇಗ ಆಮಿಷಕ್ಕೆ ಒಳಗಾಗ್ತಾರೆ. ಅವ್ರಿಗೆ ತಿಳಿ ಹೇಳಿ, ನಾವು ಆಮಿಷಕ್ಕೆ ಒಳಗಾಗಿ ಅಥವಾ ನಾವು ನಮ್ಮ ಹಕ್ಕನ್ನು ಮಾರ್ಕೊಂಡ್ರೆ ಎಂತೆಂಥ ಪ್ರಾಬ್ಲಮ್ಗಳಾಗ್ತವೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳಿ. ನಿಮ್ಮ ಪಕ್ಷದ ಸಂಘಟನೆಯೂ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಒಂದು 5 ಜನ ಅಥವಾ 10 ಜನ MLAಗಳು ಗೆದ್ದರೆ ಆ ವಿಧಾನಸಭೆಯಲ್ಲಿ ಅವರು ಧ್ವನಿ ಹಾಕ್ತಾರೆ. ದಯವಿಟ್ಟು ಇದನ್ನು ನನ್ನ ರಿಕ್ವೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ವೀಕ್ಷಕರೇ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.